ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ನಾನು ಅಮೋಘ ಸಾಗರ್. ಸೊ ನಾವಿವತ್ತು ಎಲ್ಲಿದ್ದೀವಿ ಅಂದರೆ ನಮ್ಮೂರಲ್ಲಿದ್ದೀವಿ, ಅಂದರೆ ತುಮಕೂರಲ್ಲಿ. ಸೊ ನಾವಿವತ್ತು ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಯಾವ ಹೊಸ ಜಾಗನ ನಿಮಗೆ ತೋರಿಸ್ತೀವಿ ಅಂತ ಪ್ಲೀಸ್ ವೇಟ್ ಆ್ಯಂಡ್ ವಾಚ್. ಕಾದು ನೋಡಿ, ಸ್ಟೇ ಟ್ಯೂನ್. ಈಗ ಫಸ್ಟ್ ನಾವು ನಮ್ಮದೊಂದು ಬರ್ತ್ಡೇ ಈವೆಂಟ್ ಇತ್ತು ಅಟೆಂಡ್ ಮಾಡೋದು. ಸೊ ಅದಕ್ಕೆ ಅಂತ ಬಂದಿದ್ದೀವಿ. ಬರ್ಡೇ ಬಾಯ್ಗೆ ವಿಶ್ ಮಾಡಿ, ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಹರಟೆ ಹೊಡೆದು, ಊಟ ಮುಗಿಸಿ, ಫೋಟೋಸ್ ತೆಕ್ಕೊಂಡು ಮಸ್ತ್ ಮಜಾ ಮಾಡಿ ನಾವು ಅಲ್ಲಿಂದ ಹೊರಟ್ವಿ. ನಾನು ಇವತ್ತು ನಿಮ್ಗೊಂದು ಸ್ಪೆಷಲ್ ಜಾಗನ ತೋರ್ಸೋಣ ಅಂತ, ವಿಚ್ ಯೂಸ್ ಟು ಬಿ ಮೈ ಫೇವ್ರೆಟ್ ಯಾವಾಗೂ. ಎಸ್, ಇಟ್ ಈಸ್ ದೇವರಾಯನದುರ್ಗ ಸ್ಟೇಟ್ ಫಾರೆಸ್ಟ್. ಇದೊಂಥರ ನಮ್ಗೆ ಯಾವಾಗೂನು ಬರ್ತಿದ್ದಂತ ಜಾಗ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 7 ಅವೇ ಇದೆ ಅಷ್ಟೇ. ನಾವು ಇವಾಗ ನಾಮದ ಚಿಲುಮೆ ಜಿಂಕೆವನ ಇಲ್ಲಿಗೆ ಎಂಟರ್ ಆಗ್ತಾ ಇದೀವಿ. ರಾಮದ ಚಿಲ್ಮೆ ಅಂತ ಹೆಸರು ಬಂತು ಅಂದ್ರೆ ಇದಕ್ಕೆ ಒಂದು ಪುರಾಣದ ಕತೆ ಕೂಡ ಇದೆ. ರಾಮ ಇಲ್ಲಿ ಒಂದು ಕಡೆ ಬಾಣ ಬಿಟ್ಟಾಗ ಅಲ್ಲಿಂದ ನೀರ್ ಬರಕ್ ಸ್ಟಾರ್ಟ್ ಆಗಿದ್ದು ಬಂಡೆ ಕಲ್ ಮೇಲೆ. ಇವತ್ನವರ್ಗೂ ಅದು ಹರಿತಾನೆ ಇರುತ್ತೆ. ಅದು ಇವತ್ನವರ್ಗೂ ನಿಂತಿಲ್ಲ. ನಾನು ಆ ಜಾಗನ ನಿಮಗೆ ಇವಾಗ ತೋರಿಸ್ತೀನಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್. ರಾಮ ಚಿಲ್ಮೆ ಎಂಟ್ರೆನ್ಸ್ ಇದು. ಇಲ್ಲಿ ನಾವು ಟಿಕೆಟ್ ತಗೋಬೇಕಾಗುತ್ತೆ ಒಳಗೆ ಹೋಗಕ್ಕೆ. ನೀವು ನೋಡ್ಬೋದು ತುಂಬಾನೇ ಕೋತಿಗಳಿರುತ್ತೆ. ಸೊ ಆದಷ್ಟು ಏನಾದ್ರು ತಿಂಡಿ ಪ್ಯಾಕೆಟ್ ಎಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಅವತ್ತೆಲ್ರು ಬಂದಿದ್ವಲ್ಲ, ನಾನು ಇನ್ನು ಅತ್ತೆ ಮಾವ ನಮ್ಮ ಅಪ್ಪ ಅಮ್ಮ. ಚಿನಿ ಏನದು? ಜಿಂಕೆ. ಇದು ಜಿಂಕೆ ವನ. ಎಷ್ಟು ಮುದ್ದಾಗಿದೆ ನೋಡಿ ಜಿಂಕೆಗಳು. ಏನದು ರಿತಿಮಾ? ಜಿಂಕೆ ಏನದು? ಇಲ್ಲಿ ಯಾವಾಗ್ಲೂ ಜಿಂಕೆಗಳು ಇಲ್ಲೇ ಇರುತ್ತೆ. ತುಂಬಾನೇ ಇದೆ ಆಕ್ಚುಲಿ. ನೀವು ನೋಡ್ತಿರ್ಬೋದು. ನಾನು ಒಂಚೂರು ಝೂಮ್ ಮಾಡ್ತೀನಿ ನೋಡಿ, ಅಲ್ಲೆಲ್ಲ ಎಷ್ಟು ಜಿಂಕೆಗಳು ಓಡಾಡ್ತಿದೆ ಅಂತ. ಏನದು? ಫಸ್ಟ್ ಟೈಮ್ ನೋಡ್ತಿರೋದು ಜಿಂಕೆನ. ಶಿ ಇಸ್ ವೆರಿ ಹ್ಯಾಪಿ. ಜಿಂಕೆ ಟಾಟಾ ಮಾಡು. ಕರಿತಾ ಇದೆಯಮ್ಮ ಜಿಂಕೆನ. ಜಿಂಕೆ ಬಾ 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 ಜಿಂಕೆ ಬಾ. ಅದು ಗಂಡ್ ಜಿಂಕೆ ಯಾವಾಗ್ಲೂ ಬ್ಯೂಟಿಫುಲ್ ಅಲ್ವಾ, ಅದಕ್ಕೆ ಕೊಂಬೆಲ್ಲ ಇದೆ. ಹೆಣ್ ಜಿಂಕೆಗೆ ಕೊಂಬಿಲ್ಲ. ನೋಡ್ರಪ್ಪ, ಸೊ ಕಂಪ್ಯಾರಿಟಿವ್ಲಿ ಗಂಡ್ ಜಿಂಕೆ ಬ್ಯೂಟಿಫುಲ್. ಬಂದ್ಬಿಡ್ಬೇಕು, ಕೈಯೆಲ್ಲ ಇಸ್ಬಾರ್ದು ಕಚ್ಚಕ್ಕೆ, ಮಾತ್ರ ಹೋಗಿ ನೋಡ್ಕೊಬೇಕು. ಮಕ್ಳಿಗೆ ಎಜುಕೇಶನಲ್ ಪರ್ಪಸ್ಗೆ ಅಂತಾನೆ ಈ ತರ ಎಲ್ಲ ಕಡೆ ಮಾಡಿಟ್ಟಿದ್ದಾರೆ ಒಂದೊಂದು ಪ್ರಾಣಿಗಳನ್ನು. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಏಡಿ ಇತ್ತು. ಇದು ಕಪ್ಪೆ. ಕಪ್ಪೆ ಏನದು? ಆಮೆ. ನಮಸ್ತೆ ಮಾಡ್ತಿದ್ದಲ್ಲ ಕಣೋ.
ಹ್ಮ್ ಸೊ ಇಲ್ಲಿ ಎಷ್ಟೊಂದು ಸೀಟಿಂಗ್ ಸ್ಪೇಸ್ ಮಾಡಿದ್ದಾರೆ ಬಿಕಾಸ್ ಜನಗಳು ಕೂಡ ಅಷ್ಟೇ ಬರ್ತಾರೆ ಇಲ್ಲಿಗೆ. ಅಂಡ್ ಇಲ್ಲಿ ಒಂದು ಬಸವಣ್ಣ ಇದೆ. ಖುಷಿ ಆಯ್ತಮ್ಮ. ನಮಸ್ತೆ. ನಮಸ್ತೆ ಮಾಡ್ತಿದ್ದಾಳೆ ಪ್ರೀತಿ ಬಸವಣ್ಣಗೆ. ಅಲ್ಲಿ ಒಂದು ಗೋಲ್ಡನ್ ಕೇಜ್ ತರ ಕಾಣ್ತಿದ್ಯಲ್ಲ, ಅದೇ ನಾನು ಹೇಳಿದ ಜಾಗ. ಅದನ್ನ ಫಸ್ಟ್ ಆಕ್ಚುಲಿ ಫ್ರೀ ಆಗಿ ಬಿಟ್ಟಿದ್ರು, ಆ ಬಂಡೆಗಲ್ಲಿಂದ ನೀರ್ ಬರೋ ಸ್ಪೇಸ್ನ. ಬಟ್ ಏನಕ್ಕೆ ಅಂದ್ರೆ ಆಬ್ವಿಯಸ್ಲಿ ಜನ ಅದ್ರೊಳಗೆ ಇಳಿಯೋದು, ಗಲೀಜ್ ಮಾಡೋದು ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡೋದ್ರಿಂದ ಅದನ್ನ ಅವರು ಪ್ರಿಸರ್ವ್ ಮಾಡ್ಬೇಕಲ್ವಾ. ಆಬ್ವಿಯಸ್ಲಿ ಈ ಜಾಗದ ಸ್ಪೆಷಾಲಿಟಿನೇ ಅದಲ್ವಾ, ಆದ್ರಿಂದ ಅವರು ಇವಾಗ ಕೇಜ್ ಮಾಡಿಟ್ಟಿದ್ದಾರೆ. ರೀತಿ ಮೊಸಳೆ ಸವಾರಿ ಮಾಡ್ತಿದ್ದಾಳೆ. ಸೊ ಇಲ್ಲಿ ಸ್ಟೋರಿನ ಆಕ್ಚುಲಿ ಮೆನ್ಷನ್ ಮಾಡಿದ್ದಾರೆ. ದೇವರಾಯನ ದುರ್ಗದಲ್ಲಿ ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆ ಬಂದು ಕಾಲ ವನವಾಸ ಅನುಭವಿಸಿದ್ರಂತೆ. ಅವತ್ತು ಒಂದಿನ ಬೆಳಗ್ಗೆ ಬಂಡೆ ಮೇಲೆ ರಾಮ ಕುಳಿತಿದ್ದಾಗ ಹಣೆಗೆ ತಿಲಕವನ್ನಿಡುವ ಸಂದರ್ಭ ಬಂತು. ನೀರಿಗಾಗಿ ಸುತ್ತಲೂ ನೋಡಿದಾಗ ನೀರು ಸಿಗಲಿಲ್ಲ. ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳಹೊಕ್ಕು ರಂಧ್ರವಾಗಿ ನೀರಿನ ಬುಗ್ಗೆ ಚಿಮ್ಮಿತು. ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮವನ್ನಿಟ್ಟುಕೊಂಡ. ಈ ಪ್ರದೇಶ ಅವಾಗಿಂದ ನಾಮದ ಚಿಲುಮೆ ಎಂದೇ ಪ್ರಖ್ಯಾತವಾಯಿತು. ಈ ಜಾಗದಿಂದ ಅವತ್ತಿಂದ ಸ್ಟಾರ್ಟ್ ಆಗಿದ್ ನೀರ್ ಬರೋದಕ್ಕೆ ಇವತ್ತಿನವರೆಗೂ ಸತತವಾಗಿ ಇದು ಯಾವಾಗಿಂದನೂ, ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದಾನು ಇಲ್ಲಿ ಬರ್ತಾನೆ ಇರ್ತೀವಿ ಫ್ರೀಕ್ವೆಂಟ್ ಆಗಿ, ಯಾವತ್ತಿಗೂ ನೀರು ನಿಂತಿದ್ದೇ ಇಲ್ಲ. ಅದ್ರಿಂದನೇ ಇಲ್ಲಿ ಬಂದವರೆಲ್ಲರೂ ಅದನ್ನ ನೀರ್ನ ಕೈ ಮುಟ್ಕೊಂಡು ಅಲ್ಲಿಗೆ ಕಾಯಿನ್ಸ್ ಹಾಕ್ತಾರೆ ಯೂಶಲಿ. ಆಕ್ಚುಲಿ ಅದನ್ನೆಲ್ಲ ಮಾಡಬಾರ್ದು, ಅದು ಆಕ್ಚುಲಿ ತಪ್ಪಾಗುತ್ತೆ. ಬಿಕಾಸ್ ಅಷ್ಟು ಶುದ್ಧವಾಗಿರೋ ನೀರು ಮತ್ತೆ ಪೊಲ್ಯೂಟ್ ಮಾಡ್ಕೊಂಡು ಕುಡಿಯೋ ಅಂತದಾಗುತ್ತೆ ಬಂದವ್ರಿಗೆ. ಸೊ ನೀವು ನೋಡ್ತಿರಂಗೆ ಎಲ್ರು ಅದನ್ನ ಕೈ ಮುಗ್ದು ತೀರ್ಥ ತರ ಸ್ವೀಕರಿಸ್ತಾರೆ. ಸೊ ನಂತರನೇ ನನ್ ಮಗಳಿಗೂ ನೇಚರಲ್ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ತುಂಬಾ ಇಷ್ಟ. ನನ್ಗೆ ಅದಂದ್ರೆ ಇವಾಗ ಫುಲ್ ಖುಷಿ ಅನ್ಸುತ್ತೆ. ಇವಾಗ ನಾನ್ ಪರಿಚಯ ಆದ್ಮೇಲೆ ನಿಂಗೆ ಈ ಜಾಗ ರೀಪರಿಚಯ ಅಲ್ವಾ? ಸ್ಕೂಲ್ ಡೇಸ್ ಅಲ್ಲಿ ಫಸ್ಟ್ ಬಂದಿದ್ದು, ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಫ್ಯಾಮಿಲಿ ಜೊತೆ. ಅದಾದ್ಮೇಲೆ ಇಲ್ಲಿಗೆ ಬಂದೇ ಇರ್ಲಿಲ್ಲ. ನಿನ್ನ ಮೀಟ್ ಆದ್ಮೇಲೆ ನಮ್ ಮದ್ವೆ ಮಾತುಕತೆ ನಡೆಯೋ ಟೈಮಲ್ಲಿ ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳೋ ಟೈಮಲ್ಲಿ ಇಲ್ಲೆಲ್ಲ ಬಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಇಲ್ಲಿಗೆ ಬಂದಾಗೆಲ್ಲ ಒಂದ್ ವಿಸಿಟ್ ಇಲ್ಲಿ ಕೊಟ್ಟು ಹೋಗ್ತೀವಿ. ಯಾಕಂದ್ರೆ ದಿಸ್ ಇಸ್ ದ ಪ್ಲೇಸ್ ವೇರ್ ವಿ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಬಿಫೋರ್ ಮ್ಯಾರೇಜ್. ಓಡಾಡ್ಕೊಂಡು ಈವನ್ ಆಫ್ಟರ್ ಮ್ಯಾರೇಜ್ ಅಲ್ವಾ? ಈವನ್ ಆಫ್ಟರ್ ಮ್ಯಾರೇಜ್, ಬಟ್ ಪ್ರಾಮಿನೆನ್ಸ್ ಕೊಟ್ಟಿದ್ದು ಆ ರೀಸನ್. ಎಲ್ರಿಗೂ ಈ ಮೂಲಕ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಬರೋಣ, ಎಂಜಾಯ್ ಮಾಡೋಣ, ಪ್ರಕೃತಿನ ಪ್ರೀತಿಸೋಣ, ಪ್ರಕೃತಿಯಲ್ಲಿ ನಾವು ಒಬ್ರಾಗಿರೋಣ. ಅದ್ ಬಿಟ್ಟು ನಾವ್ ಏನಾದ್ರು ಅಡ್ವರ್ಸ್ ಆಗಿ ಮಾಡೋದಿರ್ಬೋದು ನೇಚರ್ಗೆ. ಅಂಡ್ ಕೆಲವೊಬ್ರು ನೋಡ್ತೀನಿ ಇವಾಗ ಅಲ್ಲಿ ಕಾಯಿನ್ಸ್ ಹಾಕದೇ ಇರ್ಬೋದು ನೀರಿಗೆ. ಅದಷ್ಟು ಪರಿಶುದ್ಧವಾದ ನೀರಿಗೆ ನಿಮ್ ಭಕ್ತಿ ತೋರ್ಸೋದು ಈ ರೀತಿ ನನ್ ಪ್ರಕಾರ ಅದು ತಪ್ಪು ಅನ್ಸುತ್ತೆ. ಇದು ನಂದು ಓನ್ ಒಪಿನಿಯನ್ ಅಷ್ಟೇ. ಆಮೇಲೆ ಬರೋದು ಪ್ಲಾಸ್ಟಿಕ್ಸ್ ಇರ್ಬೋದು, ಏನಾದ್ರೂ ವೇಸ್ಟ್ ಐಟಮ್ಸ್, ಇದೆಲ್ಲ ಆಬ್ವಿಯಸ್ಲಿ ಚೆನ್ನಾಗಿರೋ ಜಾಗನ ಹಾರ್ಮ್ ಮಾಡ್ದಂಗ ಆಗುತ್ತೆ. ಸೊ ನನ್ ಕಡೆಯಿಂದ ಒಂದ್ ರಿಕ್ವೆಸ್ಟ್, ಪ್ಲೀಸ್ ಯಾರು ಹಿಂಗ್ ಮಾಡ್ಬೇಡಿ. ನಮ್ದು ಪ್ರಕೃತಿ ನಮ್ದು, ಪರಿಸರ ನಮ್ದು, ನಮ್ ನೆಕ್ಸ್ಟ್ ಪೀಳಿಗೆಗೂ ಎಲ್ಲಾನು ಬೇಕು. ಅವ್ರಿಗೆ ಬರೀ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಬೇಡ, ಅವ್ರಿಗೂ ಉಸಿರಾಡಕ್ ಒಳ್ಳೆ ಗಾಳಿ ಬೇಕು, ಗಿಡ ಮರಗಳು ಬೇಕು. ಎಲ್ಲಾನು ನಾವು ಉಳ್ಸಿ ಬೆಳ್ಸಿ ಮಾಡಿದ್ರೆ ಅಷ್ಟೇ. ಸೊ ಎಲ್ಲಾರು ಇದನ್ನ ನಮ್ ಜವಾಬ್ದಾರಿಯಾಗಿ ಕನ್ಸಿಡರ್ ಮಾಡೋಣ. ಅಂಡ್ ಈ ಸ್ಪೇಸ್ ಬಂದ್ಬಿಟ್ಟು ಇದು ಗೌರ್ಮೆಂಟ್ ಅವ್ರಿಗೆ ಸ್ಟೇ ಹೌಸ್ ಮಾಡಿದ್ದಾರೆ ಚಿಕ್ಕದಾಗಿ. ಸೊ ಈಗ ಟೈಮ್ ಬಂದು 5:30 ವಿಚ್ ಇಸ್ ಕ್ಲೋಸಿಂಗ್ ಟೈಮ್ ಇಲ್ಲಿ. ಸೊ ಎಲ್ರು ಆಚೆ ಬಂದಾಗಿದೆ. ಸೊ ನಾವೀಗ ನಾಮಚಿಲ್ಮೆಯಿಂದ ದೇವರಾಯನ ದುರ್ಗ ಕಡೆಗೆ ಹೋಗ್ತಾ ಇದೀವಿ. ಈ ತರ ಕಾಣ್ತಾ ಇದೆ. The journey itself is very beautiful.
ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ. ನಂಗೆ ಅನ್ಸುತ್ತೆ ದಟ್ ನಿಮ್ಗೂ ಈ ವಿಡಿಯೋ ನೋಡಿದ್ರೆ ಖಂಡಿತ ಆಸೆ ಆಗುತ್ತೆ. ವೆರಿ ಬ್ಯೂಟಿಫುಲ್, ಸಕ್ಕ ಚೆನ್ನಾಗಿದೆ. ಅಂಡ್ ಇಲ್ಲಿ ಒಂದು ಮೂವಿ ಶೂಟಿಂಗ್ಗಳು ಆ ತರದ್ದೆಲ್ಲ ನಡೀತಾ ಇರುತ್ತೆ ಇಲ್ಲಿ. ನಮ್ದು ಇವತ್ತಿನ ದಿನ ಹಿಂಗಿತ್ತು, ಸುಂದರವಾಗಿತ್ತು, ಅದ್ಭುತವಾಗಿತ್ತು, ಅಮೋಘವಾಗಿತ್ತು. ಆಕ್ಚುಲಿ ನಾವಿವತ್ತು ತುಮಕೂರಿಗೆ ಬಂದಿದ್ ರೀಸನ್ ಏನಂದ್ರೆ ಕೀರ್ತಿ ಅವ್ರದ್ದು ಫ್ರೆಂಡ್ ಮಗದು ಬರ್ಡೇ ಇತ್ತು ಅವ್ರದ್ದು. ಸೊ ಹೋಗಿ ಫಂಕ್ಷನ್ಗೆಲ್ಲ ಅಟೆಂಡ್ ಮಾಡ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಂಡ್ ವಿ ಆರ್ ಇನ್ ದೇವರಾಯನದುರ್ಗ ಬೆಟ್ಟ. ತುಂಬಾ ಚೆನ್ನಾಗಿದೆ. ಐ ಹೈಲಿ ರೆಕಮೆಂಡ್, ಎಲ್ರು ಒಂದ್ಸತಿ ಬನ್ನಿ. ಅಂಡ್ ಸ್ಪೆಷಲಿ ಬೆಂಗಳೂರಿಯನ್ಸ್ ನಿಮ್ಗೆಲ್ಲಾರ್ಗು ತುಂಬಾ ಇಷ್ಟ ಆಗುತ್ತೆ ಈ ಜಾಗ. ಅಂಡ್ ತುಂಬಾ ಹತ್ರ ಇದೆ. ಅಂಡ್ ಬೈಕ್ ರೈಡರ್ಸ್ ಇರ್ಬೋದು, ಯಾರು ಕಾರ್ ರೈಡ್ ಬರ್ಬೇಕು ಅಂತ ಇರ್ಬೋದು, ಅಥವಾ ಟ್ರಕ್ಕಿಂಗ್ ಅಥವಾ ಸೈಕ್ಲಿಂಗ್ ಎಲ್ಲದಕ್ಕೂ ಪಕ್ಕಾ ಪರ್ಫೆಕ್ಟ್ ಪ್ಲೇಸ್ ಇದು. ಇದೇ ರೀತಿ ನೋಡ್ತಾ ಇರಿ ನಮ್ಮೆಲ್ಲಾ ವಿಡಿಯೋಸ್ನು. ನಿಮ್ಗಿಷ್ಟ ಆದ್ರೆ ಲೈಕ್ ಮಾಡಿ, ತಪ್ಪದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಜೈ ಪ್ರಕೃತಿ ಮಾತೆ, ಮತ್ತೆ ಸಿಗೋಣ. ಥ್ಯಾಂಕ್ ಯು.